ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋಲಿ ಹೌಸ್ ವೈಫ್ ಮನೆಯಲ್ಲೇ ಕೂತ್ಕೊಂಡು ಯಾವುದೆಲ್ಲ ರೀತಿ ಹಣ ಸಂಪಾದನೆ ಮಾಡ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವರು ಈ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ಯಾವುದೇ ರೀತಿ ಆಚೆ ಹೋಗಿ ಕೆಲಸ ಮಾಡೋ ಥರದ್ದಲ್ಲ. ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಚೂಸ್ ಮಾಡ್ಬೋದು. ಇದು ನನಗೆ ಹೊಳೆದಿರುವಂಥ ಇದು. ನಾನು ಸಹಿತ ಇದರಲ್ಲಿ ಕೆಲವೊಂದು ಫಾಲೋ ಮಾಡಿ ದುಡ್ಡನ್ನು ಅರ್ನ್ ಮಾಡಿದ್ದೀನಿ. ಅದರಿಂದ ನಿಮಗೂ ಶೇರ್ ಮಾಡೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ಹೌಸ್ ವೈಫ್ ಅಂದರೆ ಮಾಮೂಲಿ ಅವ್ರಿಗೆ ಗೊತ್ತೇ ಇರುವಂಥ ಕೆಲಸ ಬಂದುಬಿಟ್ಟು ಕುಕ್ಕಿಂಗು. ಸೊ ಕುಕ್ಕಿಂಗ್ ಫಸ್ಟ್ ಆಪ್ಷನಾಗಿ ತೊಗೊಂಡಿದ್ದೀನಿ. ಎಲ್ಲರಿಗೂ ಕುಕ್ಕಿಂಗ್ ಸಾಮಾನ್ಯ ಅಲ್ವಾ? ಇಲ್ಲಾಂದರೆ ಇದನ್ನ ಫ್ಯಾಮಿಲಿ ಬೇಸ್ಡ್ ಬಿಸ್ನೆಸ್ ಆಗಿ ಸಹಿತ ನೀವು ತೊಗೊಬೋದು. ಮನೇಲಿ ಅಕ್ಕ, ತಂಗಿ, ಅಮ್ಮ, ಹೆಂಡತಿ ಈ ಥರ ಯಾರಾದರೂ ಇದ್ದರೆ ಅವ್ರು ಸಹಿತ ಇದನ್ನ ಬಿಸ್ನೆಸ್ ಆಗಿ ತೊಗೊಬೋದು. ಆದ್ದರಿಂದ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕುಕ್ಕಿಂಗ್ ಒನ್ ಆಫ್ ಅನ್ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಆಗಿ ತೊಗೊಬೋದು. ಆದ್ದರಿಂದ ಫಸ್ಟ್ ಒನ್ ಬಂದುಬಿಟ್ಟು ಟೇಕಿಂಗ್ ಆರ್ಡರ್ಸ್. ನೆಕ್ಸ್ಟ್ ಒನ್ ನೋಡ್ಬೋದು, ಕುಕ್ಕಿಂಗ್ ವರ್ಕ್ ಥರ ತೊಗೊಬೋದು. ಜಾಸ್ತಿ ಜನ ಇದನ್ನ ತೊಗೊಂಡು ಮಂತಿಗೆ ಒಳ್ಳೆ ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಹೋಮ್ ಬೇಸ್ಡ್ ಬಿಸ್ನೆಸ್ಸು ಹೇಳ್ತೀನಿ. ಇದು ಸಹಿತ ಹೆಂಗೆ ಅಂದ್ಬಿಟ್ಟು ನೋಡ್ಬೋದು. ಸಾಂಬಾರು ಪುಡಿ ಮಾಡೋದು, ಇನ್ ವೆರೈಟಿ ಆರ್ಡರ್ಸ್ ಬಲ್ಕ್ ಆರ್ಡರ್ಸ್ ಸಹಿತ ತೊಗೊಬೋದು. ನೋಡ್ಬೋದು. ಟೇಕಿಂಗ್ ಆರ್ಡರ್ಸ್ ಅಂತಂದರೆ ನಿಮಗೆ ಗೊತ್ತಿರೋ ಸರ್ಕಲ್ಲು, ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸು, ಅಥವಾ ಯಾರ್ದಾದ್ರೂ ಮನೆಯಲ್ಲಿ ಪೂಜೆ ಇದ್ದರೆ, ಯಾರ್ದಾದ್ರೂ ಮನೆಯಲ್ಲಿ ಫಂಕ್ಷನ್, ಸಣ್ಣ ಪುಟ್ಟ ಬರ್ಡೇ ಪಾರ್ಟಿ ಅಥವಾ ಗೆಟ್ ಟುಗೆದರು, ಕಿಟ್ಟಿ ಪಾರ್ಟಿ ಈ ಥರದಕ್ಕೆ ನೀವು ಆರ್ಡರ್ಸ್ ತೊಗೊಬೋದು. ಬಲ್ಕಾಗಿ ಕುಕ್ ಮಾಡಿಕೊಡೋ ಥರ, ಒಂದು 10ರಿಂದ 20 ಜನಗೆ ಕುಕ್ ಮಾಡಿಕೊಡೋ ಥರ. ಇದು ಸಹಿತ ಜಾಸ್ತಿ ಜನ ಮಾಡ್ತಾಯಿದ್ದಾರೆ. ಆದ್ದರಿಂದ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ತಾಯಿದ್ದೀನಿ. ಆರ್ಡರ್ಸ್ ತೊಗೊಂಡು ಹೇಗೆಲ್ಲ ನೀವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಬೋದು, ಯಾವ ರೀತಿ ತೊಗೊಬೋದು ಆರ್ಡರ್ಸ್ ಅಂತ ಹೇಳಿಬಿಟ್ಟು ಮನೇಲೇ ಕೂತ್ಕೊಂಡಿದ್ದು ಸಹಿತ ಮಾಡ್ಬೋದು. ಆದ್ದರಿಂದ ಟೇಕಿಂಗ್ ಆರ್ಡರ್ಸ್ ಒನ್ ಆಫ್ ಅ ಟಿಪ್. ಕುಕ್ಕಿಂಗ್ ವರ್ಕ್ ಡೈಲಿ ಅಂದರೆ ನೀವು ಹೋಗ್ಬಿಟ್ಟು ಯಾರಿಗಾದ್ರೂ ಕುಕ್ಕಿಂಗ್ ಮಾಡಿಕೊಡೋದು. ಬ್ಯಾಚುಲರ್ಸ್ ಹುಡುಗರಿಗೆ ಕುಕ್ಕಿಂಗ್ ಬರಲ್ಲ ಅಂದರೆ ಮಂತ್ಲಿ 5,000 to 6,000 ಬರುತ್ತೆ ಕುಕ್ಕಿಂಗ್ ಕೆಲಸದಿಂದಾನೆ. ಅಥವಾ ಯಾರಾದರೂ ಸಣ್ಣ ಮಕ್ಕಳನ್ನ ಇಟ್ಕೊಂಡಿರ್ತಾರಲ್ವ, ನ್ಯೂ ಬಾರ್ನ್ ಬೇಬೀಸು, ಚಿಕ್ಕ ಮಕ್ಕಳಿರೋರು, ಅವ್ರು ಕುಕ್ಕಿಂಗ್ ಮಾಡೋ ಕಷ್ಟ, ಗಂಡ ಹೆಂಡತಿ ಇಬ್ಬರೇ ಇರೋದು, ಅತ್ತೆ ಮಾವ, ಅಪ್ಪ ಅಮ್ಮ ಯಾರೂ ಇಲ್ಲ ಅಂದರೆ ಆ ಥರವ್ರು ಸಹಿತ ಈ ಥರನ ಕುಕ್ಕಿಂಗ್ ಅವ್ರನ್ನ ಅಡುಗೆ ಕೆಲಸ ಮಾಡೋರನ್ನ ಹುಡುಕ್ತಾ ಇರ್ತಾರೆ. ಆದ್ದರಿಂದ ನೀವು ಸಹಿತ ವರ್ಕ್ ಮಾಡ್ಬೋದು. ಅದು ಸಹಿತ ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ. ತಿಂಗಳಿಗೆ 5,000 to 6,000. ಹೋಮ್ ಬೇಸ್ಡ್ ಬಿಸ್ನೆಸ್ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಅದೇ ಸಾಂಬಾರು ಪೌಡರು, ಅದು ಇದು ಈ ಥರ ಪುಡಿಗಳು ಮನೇಲೇ ಮಾಡಿ ವೆಯ್ಟ್ ಲೆಕ್ಕದಲ್ಲಿ ಮಾರೋದು. ಇದು ಸಹಿತ ಆನ್ಲೈನ್ ಬಿಸ್ನೆಸ್ ಥರ ಮಾಡ್ಕೊಬೋದು. ಅಥವಾ ನಿಯರ್ ಬೈ ಶಾಪ್ಗಳಿಗೆ ಸಹಿತ ನೀವು ಹಾಕ್ಬೋದು. ಸೆಕೆಂಡ್ ನೋಡಿ, ಟೈಲರಿಂಗ್ ಬಿಸ್ನೆಸ್ಸು. ಟೈಲರಿಂಗ್ ಯೂಶ್ವಲಿ ಅಟ್ಲೀಸ್ಟ್ 50% ಆಫ್ ವುಮೆನ್ ಕಲ್ತಿರ್ತಾರೆ. ಆದ್ದರಿಂದ ಟೈಲರಿಂಗ್ ನೆಕ್ಸ್ಟ್ ಅಂತ ಹೇಳ್ತಾ ಇದ್ದೀನಿ. ಟೈಲರಿಂಗಲ್ಲಿ ನೋಡ್ಬೋದು, ಸ್ಟಿಚ್ಚಿಂಗು, ಬ್ಲೌಸು, ಕುರ್ತಾ, ಅದು ಇದು ಸ್ಟಿಚ್ಚಿಂಗು, ಚೂಡಿದಾರು, ಸಲ್ವಾರ್ ಕಮೀಸ್ ಅದು ಇದು ಸ್ಟಿಚ್ಚಿಂಗ್ ಬರೋಂಗಿದ್ರೆ ನೀವು ಸ್ಟಿಚ್ಚಿಂಗ್ ಸಹಿತ ಮಾಡ್ಬೋದು. ಸ್ಟಿಚ್ಚಿಂಗ್ ಬರಲ್ಲ ಅನ್ನೋರಿಗೆ ಆಪ್ಷನ್ ನೋಡಿ, ಸ್ಯಾರಿ ಫಾಲ್ಸ್ ಹಾಕೋದು, ಜಿಗ್ಜ್ಯಾಗ್ ಪಿಕೋ ಮಾಡೋದು, ಈ ಥರ ಮಾಡ್ಬೋದು. ಇದರಲ್ಲಿ ಸಹಿತ ಒಳ್ಳೆ ಇನ್ಕಮ್ ಅರ್ನ್ ಮಾಡ್ಬೋದು. ಬಲ್ಕ್ ಆರ್ಡರ್ ತೊಗೊಂಡ್ರೆ ನೀವು ಹೋಗ್ಬಿಟ್ಟು ನಿಯರ್ ಬೈ ಟೈಲರ್ ಶಾಪ್ ಅವ್ರನ್ನ ಕೇಳಬೇಕು. 1-2-3 ಟೈಲರ್ ಶಾಪ್ನ ರೆಗ್ಯುಲರಾಗಿ ನೀವು ಇಕ್ಕೊಂಬಿಟ್ರೆ ಅವರು ಕರೆಕ್ಟಾಗಿ ತಂದು, ನೀವು ಕರೆಕ್ಟ್ ಟೈಮ್ ಕೊಟ್ಟರೆ ಅವ್ರು ಕರೆಕ್ಟಾಗಿ ತಂದು ನಿಮಗೆ ಕೊಡ್ತಾರೆ. ಸ್ಯಾರಿ ಫಾಲ್ಸು ಅದು ಇದು ಹಾಕೋಕ್ಕೆ. ಅದರಿಂದನೂ ಒಳ್ಳೆ ದುಡ್ಡು ಅರ್ನ್ ಮಾಡ್ಬೋದು. ನೀವು ಸ್ಟಿಚಿಂಗ್ ಬಂದಿಲ್ಲ ಅಂದರೆ ಮನೆಯಲ್ಲೇ ಕುತ್ಕೊಂಡು ಸ್ಯಾರಿ ಫಾಲ್ಸ್ ಹಾಕೋದು, ಪಿಕೋ, ಜಿಗ್ಜ್ಯಾಗ್ ಈ ಥರ ವರ್ಕ್ ಸಹಿತ ಮಾಡ್ಬೋದು. ಇಲ್ಲಾಂದರೆ ನೀವು ಕುಚ್ಚು ಬರೋಂಗಿದ್ರೆ ಕುಚ್ಚು ಸಹಿತ ಕಟ್ಬೋದು. ಕುಚ್ಚು ತುಂಬಾ ಈಸಿ ಮನೆಯಲ್ಲೇ ಕಟ್ಟೋದು.
ಬೇಬಿ ಕುಚ್ಚು ಕಟ್ಟಿದ್ರೆ ಸಾಕು. ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ಇದೆ, ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ಸಹಿತ ಅಪ್ಲೋಡ್ ಮಾಡ್ತೀನಿ. ನನ್ನ ವ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ, ಅದರಲ್ಲಿ ವಿಮೆನ್ಸ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ. ಸೊ ಬೇಬಿ ಕುಚ್ಚು ಸಹಿತ ಹಾಕ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಮಿಷಿನ್ ಇದ್ದರೆ ಆಲ್ಟ್ರೇಷನ್ ವರ್ಕ್ ಮಾಡ್ಬೋದು. ಬಟ್ಟೆಗಳು ಆಲ್ಟ್ರೇಷನ್ನು, ಕಿತ್ತೋಗಿರೋದು ಹೊಲಿಯೋದು, ಅಥವಾ XL XXL ಬಟ್ಟೆ ಎಲ್ಲ ಆಲ್ಟರ್ ಮಾಡೋದು, ಈ ಥರ ಸಹಿತ ಮಾಡ್ಬೋದು. ಅದರಿಂದ ಸಹಿತ ಒಳ್ಳೆ ದುಡ್ಡು ಅರ್ನ್ ಮಾಡ್ಬೋದು. ನೋಡ್ಬೋದು, ನಾನು ಹೇಳ್ತೀನಿ ಎಷ್ಟೆಷ್ಟು ಅರ್ನ್ ಮಾಡ್ಬೋದು ಇದರಿಂದ ಅಂದ್ಬಿಟ್ಟು. ನೋಡಿ, ಜಿಗ್ಜ್ಯಾಗ್, ಸ್ಯಾರಿ ಫಾಲ್ಸ್ ಇದೆಲ್ಲ ಹಾಕಿದ್ರೆ 100 ರೂಪಾಯಿ ಬರುತ್ತೆ. ಆಲ್ಟ್ರೇಷನ್ ಅಂದರೆ ನೀವು ಪರ್ ಬಟ್ಟೆಗೆ ಒಂದು 20 ರೂಪಾಯಿ ಚಾರ್ಜ್ ಮಾಡಿದ್ರೆ ಒಳ್ಳೆಯ ದುಡ್ಡೆ. ನೋಡಿ, ಸ್ಯಾರಿ ಕುಚ್ಚು ಇನಿಷಿಯಲ್ 200 ರೂಪಾಯಿ ತೊಗೊಬೋದು. ನೀವು ಅದೇ ಹೇಳಿಲ್ವಾ, ಟೈಲರ್ ಶಾಪ್ಗೆ ಹೋಗ್ಬಿಟ್ಟು ರೆಗ್ಯುಲರಾಗಿ ನೀವು ಅವ್ರನ್ನ ಪರಿಚಯ ಮಾಡಿಕೊಂಡು ರೆಗ್ಯುಲರ್ ಆನ್ ಟೈಮ್ ನೀವು ಕೊಟ್ಟರೆ ನಿಮ್ಗೆ ಇಷ್ಟೆಲ್ಲ ಸರ್ವೀಸಸ್, ಕಸ್ಟಮರ್ ಕೊಟ್ಟಿರೋದು ಕೊಡ್ತಾರೆ ನಿಮಗೆ. ಇಲ್ಲ ನಿಮ್ಗೆ ಆರಿ ವರ್ಕ್ ಮಾಡೋದು ಬರಂಗಿದ್ರೂ ಅಷ್ಟೇ, ಮನೆ ಹತ್ರ ಇರೋರು, ಅಕ್ಕಪಕ್ಕ ಇರೋರು, ಅವ್ರನ್ನ ಇವ್ರನ್ನ ಅಪ್ರೋಚ್ ಮಾಡ್ಬೋದು. ಬಟ್ ರೆಗ್ಯುಲರ್ ಬಿಸ್ನೆಸ್ ಬೇಕು ಅಂತಂದರೆ ನೀವು ಒಂದು 3-4 ಟೈಲರ್ ಶಾಪ್ ಅವ್ರನ್ನ ಪರಿಚಯ ಮಾಡಿಕೊಂಡ್ಬಿಟ್ರೆ ಅವರು ಬರೋ ಆರ್ಡರ್ನ ನಿಮಗೆ ತಂದು ಕೊಡ್ತಾರೆ. ಅದರಿಂದನೂ ಸಹಿತ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಮನೇಲಿ ಕೂತ್ಕೊಂಡು. ಇದರಿಂದನೂ ಆಲ್ಮೋಸ್ಟ್ 2,000-3,000 ಸಾವಿರ ದುಡ್ದು ಬಿಡ್ಬೋದು ಮನೆಯಲ್ಲೇ. ನಿಮ್ಗೆ ಯಾವ್ದಾದ್ರು ಕೆಲಸ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ಇದೆ, ನೀವು ಯೂಟ್ಯೂಬಲ್ಲಿ ನೋಡಿ ಕಲಿಬೋದು. ನೆಕ್ಸ್ಟ್ ಬಿಸ್ನೆಸ್ ನೋಡಿ, ಇದು ಸ್ವಲ್ಪ ದುಡ್ಡಿರೋರಿಗೆ ಹೇಳ್ತಾ ಇರೋದು ನಾನು. ಇನ್ವೆಸ್ಟ್ಮೆಂಟ್ ಮಾಡ್ದಿರ ಅರ್ನ್ ಮಾಡಬೇಕು ಅಂದರೆ ಇದು ಮೇಲೆ ಇರೋ ಆಪ್ಷನ್ಸು. ಇನ್ವೆಸ್ಟ್ಮೆಂಟ್ ಹಾಕೋಷ್ಟು ಕೆಪಾಸಿಟಿ ಬಟ್ ಏನು ಮಾಡೋದು ಗೊತ್ತಿಲ್ಲ ಅನ್ನೋರಿಗೆ ಇದು ನೋಡ್ಬೋದು. ಇಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡ್ಬೋದು ನೀವು. ಹೋಲ್ಸೇಲಾಗಿ ತಂದುಬಿಟ್ಟು ಪ್ರಾಫಿಟ್ ಇಕ್ಕೊಂಡು ಸ್ಯಾರಿ ಬಿಸ್ನೆಸ್ಸು, ಕುರ್ತಾ ಬಿಸ್ನೆಸ್ಸು, ಕುರ್ತಿ ಸೆಟ್ಸು, ಲೆಗ್ಗಿಂಗು, ಈ ಥರ ಬೇಜಾನ್ ಐಡಿಯಾಸ್ ಇದೆ ಬಿಸ್ನೆಸ್ ಮಾಡೋರಿಗೆ. ಅಗರಬತ್ತಿ ಬಿಸ್ನೆಸ್ ಮಾಡ್ಬೋದು ನೀವು, ಕರ್ಪೂರ ಅಗರಬತ್ತಿ ಬಿಸ್ನೆಸ್ಸು. ಮನೇಲಿ ಕುತ್ಕೊಂಡು ಬೇಜಾನ್ ಬಿಸ್ನೆಸ್ ಐಡಿಯಾ ಸಹಿತ ಅವೈಲಬಲ್ ಇರುತ್ತೆ. ಈ ಥರ ಬಿಸ್ನೆಸ್ ಸಹಿತ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಬೇಸಿಕ್ ಒಂದು 5,000 ಎತ್ಬಿಟ್ಟು ನಿಮ್ಗೆ ಪ್ರಾಫಿಟ್ಟು, ನಿಮ್ಮ ಏರಿಯಾ ಮಾರ್ಜಿನ್ ಹೆಂಗೆ ಹೋಗುತ್ತೆ ಅಂತ ನೋಡ್ಕೊಂಡು ಬಿಸ್ನೆಸ್ ಮಾಡಿ. ಏರಿಯಲ್ಲಿ ತೊಗೊಳ್ಳೋರಿದ್ದರೆ ಮಾತ್ರ ಬಿಸ್ನೆಸ್ ಐಡಿಯಾ ಇಸ್ ಬೆಸ್ಟ್ ಅಂತ ಹೇಳ್ತೀನಿ. ಇಲ್ಲಾಂದರೆ ಬಿಸ್ನೆಸ್ ಐಡಿಯಾ ಬೇಡ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಮೇಕಪ್ಪು, ಪಾರ್ಲರು, ಮೆಹಂದಿ ಸರ್ವಿಸು. ಫಸ್ಟ್ ಬಂದುಬಿಟ್ಟು ಪಾರ್ಲರ್ ಸರ್ವಿಸ್ ಬಗ್ಗೆ ಹೇಳ್ತೀನಿ ನಿಮಗೆ. ನೀವು ಯಾರಾದರೂ ಪಾರ್ಲರ್ ಕಲ್ತಿದ್ರೆ ಅಂಗಡಿ ಹಾಕ್ಕೊಳ್ಳೋಕೆ ಗೊತ್ತಿಲ್ಲ ಅನ್ನೋರು ಹೋಮ್ ಸರ್ವಿಸಸ್ ತೊಗೋಬೋದು. ಸೊ ಹೋಮ್ ಸರ್ವಿಸಸ್ಸಲ್ಲೂ ಒಳ್ಳೆಯ ದುಡ್ಡು ಮಾಡ್ಬೋದು. ಇವಾಗ ಎಷ್ಟೊಂದು ಆನ್ಲೈನ್ ಆ್ಯಪ್ ಎಲ್ಲ ಬಂದಿದೆ ಅಂತೆ. ಸೊ ಅಲ್ಲಿಂದನೂ ಸಹಿತ ಬುಕ್ಕಿಂಗ್ಸ್ ತೊಗೊಬೋದು. ನನ್ನ ಮನೇಲಿ ಮಾಡೋ ಕೆಲಸ ಬಗ್ಗೆ ಹೇಳ್ತಾ ಇದ್ದೀನಿ, ಆದ್ದರಿಂದ ಪಾರ್ಲರ್ ಇಕ್ಕೊಳ್ಳೋ ಥರ ಐಡಿಯಾ ಏನು ಹೇಳ್ತಾ ಇಲ್ಲ, ಅದಕ್ಕೆ ಹೋಮ್ ಸರ್ವಿಸಸ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಮೇಕಪ್ ಬುಕ್ಕಿಂಗ್ಸ್ ತೊಗೊಬೋದು. ಅದು ಅಷ್ಟೇ, ತಿಂಗಳಿಗೆ 1-2 ಆ ಥರ ಬರುತ್ತೆ. ಒಂದೊಂದು ಸೀಸನಲ್ಲಿ ಸಿಗೋದೇ ಇಲ್ಲ, ಆ ಥರ ಬಂದಿದ್ದನ್ನ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಮೆಹಂದಿ ಬುಕ್ಕಿಂಗ್. ಮೆಹಂದಿ ಏನಾದರೂ ಕಲ್ತಿದ್ರೆ ನೀವು ಬ್ರೈಡಲ್ ಮೆಹಂದಿ, ಸಿಂಪಲ್ ಮೆಹಂದಿ, ಅದು ಇದು ಹಾಕ್ತಾ ಕಲಿತೀರ. ಸೊ ಕಡಿಮೆ ದುಡ್ಡಿಂದ ಸ್ಟಾರ್ಟ್ ಮಾಡಿ. ಸೊ ದಟ್ ಜನಕ್ಕೂ ಇಂಟ್ರೆಸ್ಟ್ ಇರುತ್ತೆ, ಹೌದು ಅವ್ರು ಕಡಿಮೆಗೆ ಮಾಡ್ತಾರೆ ಅಂಥೇಳಿ. ಸೊ ದಟ್ ಕಂಟಿನ್ಯೂಸ್ ಆರ್ಡರ್ಸ್ ನಿಮಗೆ ಕೊಡ್ತಾರೆ. ಅದರಿಂದ ಯಾವುದೇ ಬಿಸ್ನೆಸ್ ಆಗಲಿ ಸ್ವಲ್ಪ ಕಡಿಮೆಯಿಂದ ಸ್ಟಾರ್ಟ್ ಮಾಡಿ. ಹೋಗ್ತಾ ನಿಮ್ಮ ಕಸ್ಟಮರ್ ಸಿಕ್ಕಂಗೆ ನೀವು ರೇಸ್ ಮಾಡ್ತಾ ಹೋಗಿ ದುಡ್ಡು. ಏಕ್ದಮ್ ರೇಸ್ ಮಾಡಬಾರ್ದು. ಇವಾಗ ನೀವು ಒಂದು ಹ್ಯಾಂಡ್ಗೆ 200 ಚಾರ್ಜ್ ಮಾಡ್ತಾಯಿದ್ದೀರಾ ಅಂದರೆ ಒಂದು 2-3 ಸರ್ವಿಸಸ್ ಆದಮೇಲೆ 250, 300 ಈ ಥರ ಚಾರ್ಜ್ ಮಾಡ್ತಾ ಹೋಗಬೇಕು. ಸೊ ದಟ್ ನಿಮಗೂ ಪ್ರಾಕ್ಟೀಸ್ ಆಗಿರುತ್ತೆ. ಮೆಹಂದಿ ಅಥವಾ ಮೇಕಪ್ ಹಾಕಿ ನೀವು ನಿಮ್ಮ ಕೈ ತುಂಬ ಚೆನ್ನಾಗಿ ಪಳಗಿರುತ್ತೆ. ಸೊ ಅದರಿಂದ ದುಡ್ಡು ಸಹಿತ ಆಮೇಲೆ ಇದು ಮಾಡ್ಕೊತಾ ಹೋಗ್ಬೋದು. ಮೇಕಪ್ ಬುಕ್ಕಿಂಗ್ ಅಂದರೆ ಬರೀ ಮೇಕಪ್ ಮನೆಯಲ್ಲೇ ಕೂತ್ಕೊಂಡು ಸ್ಯಾರಿ ಡ್ರೇಪಿಂಗು ಆ ಥರ ಸಹಿತ ಆ ಸರ್ವಿಸಸ್ ಕೂಡ ಕೊಡ್ಬೋದು. ಅದರಲ್ಲೂ ಬೇಜಾನ್ ಆಪ್ಷನ್ಸ್ ಇದೆ. ಇನ್ನು ಬೇಜಾನ್ ವರ್ಕ್ ಫ್ರಮ್ ಹೋಮ್ ಐಡಿಯಾಸ್ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಬೇಬಿ ಕೇರ್. ಚಿಕ್ಕ ಮಕ್ಕಳಿಗೆ ನೀರು ಯಾಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದರಿಂದ ಅಂಥವ್ರಿಗೆ ಹೋಗ್ಬಿಟ್ಟು ನೀರು ಕೊಡೋದು, ಬೇಬಿಗೆ ಮಸಾಜಿಗೆ ಕರೀತಾರೆ, ಬೇಬಿ ಮಸಾಜ್ಗೆ ಹೋಗ್ಬೋದು. ಇದರಲ್ಲೂ ಸಹಿತ ಏನಿಲ್ಲ ಅಂದರೆ 3-4 ಸಾವಿರ ದುಡಿಬೋದು. ಇದೇನಿಲ್ಲ ಅಂದರೆ 1 hour to 2 hour ಕೆಲಸ. ಈ ಥರನೂ ರೆಗ್ಯುಲರಾಗಿ 1-2 ಮನೆ ಯಾವ ಕೆಲಸ ಬರುತ್ತೋ ಆ ಕೆಲಸ ಇಟ್ಕೊಂಡ್ಬಿಟ್ರೆ ಬೆಸ್ಟು.
ನೋಡಿ, ಗಿವಿಂಗ್ ಬಾತ್ ಫಾರ್ ನ್ಯೂ ಬಾರ್ನ್, ಮಸಾಜ್ ಫಾರ್ ನ್ಯೂ ಬಾರ್ನು, ಟೇಕಿಂಗ್ ಕೇರ್ ಆಫ್ ಬೇಬೀಸು. ಯಾರಾದರೂ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ 1 hour 2 hour ದುಡ್ಡು ಕೊಡ್ತಾರೆ. ಈ ಥರ ಸರ್ವಿಸಸ್ ಸಹಿತ ನಿಮ್ಮ ಮನೇಲಿ ಕುತ್ಕೊಂಡು ಮಾಡ್ಬೋದು. ಇದರಿಂದನೂ ನೀವು ಬೇಜಾನ್ ದುಡ್ಡು ಮಾಡ್ಬೋದು. ಒಂದಲ್ಲ ಎರಡಲ್ಲ, ನಾನು 5 ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಅದ್ರ ಕೆಳಗಡೆನೂ ಬೇಜಾನ್ ಸಬ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ, ನೀವು ಯಾವುದೆಲ್ಲ ರೀತಿ ಮಾಡ್ಬೋದು ಅಂಥೇಳಿ. ಇನ್ನೂ ಒಳ್ಳೊಳ್ಳೆ ಬಿಸ್ನೆಸ್ ಐಡಿಯಾ ಸಹಿತ ಕೊಡ್ತೀನಿ ನಿಮಗೆ, ಮನೇಲಿ ಕುತ್ಕೊಂಡು ಮಾಡೋ ಥರದ್ದು. ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿ ಕೊಡ್ತಾ ಇರೋದು. ಇದರಲ್ಲಿ ನಾನು ಸಹಿತ 2-3 ಬಿಸ್ನೆಸ್ ಐಡಿಯಾಸ್ ಯೂಸ್ ಮಾಡಿದ್ದೀನಿ, ದುಡ್ಡು ಕೂಡ ಅರ್ನ್ ಮಾಡಿದ್ದೀನಿ ನಾನು ಸಹಿತ ಇದರಲ್ಲಿ. ಆದ್ದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಯಾವುದಾದ್ರೂ ಒಂದು ಕ್ಲಿಕ್ ಆಗೇ ಆಗುತ್ತೆ, ನೀವು ಪ್ರಯತ್ನ ಪಡಬೇಕಷ್ಟೇ. ಕಷ್ಟಪಡ್ದಿರೇ ಸುಲಭವಾಗಿ ದುಡ್ಡು ಬರೋದೇ ಇಲ್ಲ. ಆದ್ದರಿಂದ ಯಾವುದಾದ್ರೂ ಒಂದು ಎಫರ್ಟ್ ತೊಗೊಂಡು ಮಾಡಿ, ಸೊ ದಟ್ ಒಂದು ಅರ್ನಿಂಗ್ಸ್ ಅನ್ನೋದು ಇರಲಿ. ವುಮೆನ್ಸ್ ಇಂಡಿಪೆಂಡೆಂಟ್ ಆಗಿರಬೇಕು, ಯಾವಾಗಲೂ ಹಸ್ಬೆಂಡು ಅಥವಾ ಇವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಆದ್ದರಿಂದ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ. ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ಏನು ಅಂತ ಅಂದ್ಬಿಟ್ಟು ಹೇಳಿ. ಸೊ ದಟ್ ನಾನು ಆ ರಿಲೇಟೆಡ್ ವಿಡಿಯೋ ಸಹಿತ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಬಾಯ್.